ಬೆಂಗಳೂರಿನ ಕತ್ರಿಗುಪ್ಪೆಯ ಅಶೋಕನಗರದಲ್ಲಿ ಕಂಡುಬಂದ ದೃಶ್ಯ. ಕಾಮಗಾರಿ ಪ್ರಾರಂಭ ಆಗಿ ತಿಂಗಳುಗಳೇ ಕಳೆದರೂ ಕೂಡ ಇನ್ನೂ ಪೂರ್ಣಗೊಂಡಿಲ್ಲ. ರಸ್ತೆಗೆ ಡಾಂಬರು ಹಾಕದ ಕಾರಣ ಸಾರ್ವಜನಿಕರು ಪ್ರತಿದಿನ ಸಂಕಷ್ಟ ಅನುಭವಿಸುವಂತಾಗಿದೆ. ಈಗೊಂದು ವಾರ ಆಯ್ತು ಸರ್, ಇದೇನೋ ಗ್ಯಾಸ್ ಲೈನ್ ಹಾಕ್ತೀನಿ ಅಂತ ಮಾಡ್ತವ್ರೆ. ಲಾಸ್ಟ್ ಟೈಮು ಒಂದು 2-3 ತಿಂಗಳು ಹಂಗೆ ಬಿಟ್ಟು ಮತ್ತೆ ಒಂದು ಪೈಪ್ ಹಾಕಿ ಪುನಃ ಪ್ಯಾಚ್ ಎಲ್ಲ ಹಾಕಿ ಮತ್ತೆ ರೆಡಿ ಮಾಡಿದ್ರು. ಮತ್ತೆ ಇವಾಗ ಗ್ಯಾಸ್ ಲೈನ್ ಅಂತಾರೆ. ಆ ಕಡೆ ನೋಡಿದ್ರೆ ಕಾವೇರಿ ನೀರು ವಾಟ್ರದ್ದು ಇದು ಅಂದ್ಬಿಟ್ಟು ಮತ್ತೆ ಇದು ಮಾಡ್ತಾ ಇದ್ದಾರೆ. ಜನಕ್ಕೆ ಓಡಾಡಕ್ಕೆ ತೊಂದರೆ ಆಗ್ತೈತೆ. ಈ ರಸ್ತೆನೇ ಜಾಸ್ತಿ ಜನ ಓಡಾಡ್ತಾರೆ, ಮೇನ್ ಫಾಲು. ಇದರಿಂದ ಏನಾಗ್ತಾ ಇದೆ ಅಂದರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. 6 ಮಂತ್ ಆಗೈತೆ ಸರ್, ಮಾಡ್ತಾರೆ, ಮುಚ್ತಾರೆ, ತೆಗಿತಾರೆ. ಈಗ ದೊಡ್ಡ ಪೈಪ್ ಹಾಕವ್ರೆ, ನಾಳೆ ಸಣ್ಣ ಪೈಪ್ ಹಾಕ್ಬೇಕು ಅಂತಾರೆ, ಪುನಃ ಪ್ಯಾಚ್ ಹಾಕ್ಬೇಕು ಅಂತಾರೆ. ಏನಾದ್ರು ಒಂದು ಸಮಸ್ಯೆ ಸರ್ ಕೇಳ್ತಾರೆ, ಮಾಡ್ತಾರೆ. ಇನ್ನು ನಾವೇನು ಹೇಳಕ್ಕಾಗತ್ತೆ ಸರ್, ಮಾತಾಡೋಕ್ಕಾಗತ್ತಾ? ಮಧ್ಯಾಹ್ನದ ಹೊತ್ತು ಓಡಾಡೋಕ್ಕೆ ಆಗಲ್ಲ, ಆ ಧೂಳಿಗೋಸ್ಕರ ಇಷ್ಟು ಸಮಸ್ಯೆ ಇದೆ. ಮಳೆ ಬಂದ್ರೆ ಸಾಕು, ರಸ್ತೆ ಕೆಸರುಗದ್ದೆಯಾಗಿ ಮಾರ್ಪಾಡಾಗುತ್ತೆ. ಜನರಿಗೆ ಓಡಾಡಲು ಕೂಡ ಆಗೋದಿಲ್ಲ. ಜನ ಕೆಸರಲ್ಲೇ ಎದ್ದು ಬಿದ್ದು ಓಡಾಡಬೇಕಾಗುತ್ತೆ ಅನ್ನೋದು ಸಾರ್ವಜನಿಕರ ನೋವು. ತುಂಬಾ ದಿನ ಆಗಿದೆ, ತುಂಬಾ ತೊಂದರೆ ಆಗ್ತಿದೆ. ಆ ಕಡೆ ಮೇನ್ ರೋಡ್ ಆಗ್ದಿದ್ದಾರೆ, ಈ ಕಡೆನೂ ಆಗ್ದಿದ್ದಾರೆ. ಹಾಗಾಗಿ ತುಂಬಾ ಕಷ್ಟ ಆಗ್ತಿದೆ. ಆ ಕಡೆ ವೆಹಿಕಲ್ಸ್ ಎಲ್ಲ ಈ ಕಡೆಗೆ ಟರ್ನ್ ಆಗಿರೋದ್ರಿಂದ ಈ ಕಡೆ ಚಿಕ್ಕ ರೋಡ್ ಇದು. ಮೇನ್ ರೋಡ್ ವೆಹಿಕಲ್ಸ್ ಎಲ್ಲ ಇಲ್ಲಿ ಬರೋದ್ರಿಂದ ಇಲ್ಲಿ ತುಂಬಾ ಓಡಾಡೋರು ಜಾಸ್ತಿ ಇದ್ದಾರೆ, ಆ ಕಡೆಯಿಂದ ಓಡಾಡೋರು ಜಾಸ್ತಿ ಇದ್ದಾರೆ. ಎಲ್ಲದ್ರಿಂದನೂ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಮತ್ತೆ ಎಲ್ಲೆಲ್ಲೂ ಗುಂಡಿ ಇದೆ, ಅರ್ಧಂಬರ್ಧ ಜಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದರಿಂದ ಎಳು ಬೀಳೋದು ಜಾಸ್ತಿ ಆಗಿದೆ, ಸ್ಕಿಡ್ ಆಗ್ತಿದೆ ವೆಹಿಕಲ್ಸ್. ಈ ತರ ಅಗದಿ ಬಿಟ್ಬಿಟ್ಟಿದ್ದಾರೆ ಎಲ್ಲಾ ಕಡೆನೂ ಅದೇ ಪ್ರಾಬ್ಲಮ್ ಆಗ್ತಿರೋದು ಸರ್. ಇನ್ನು ಮಳೆ ಇಲ್ಲದಿದ್ದಾಗ್ಲಾದ್ರೂ ಕೂಡ ರಸ್ತೆ ಚೆನ್ನಾಗಿದೆಯಾ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ. ಯಾಕಂದ್ರೆ ಬಿಸಿಲಿದ್ದಾಗ ಇಡೀ ರಸ್ತೆ ಧೂಳುಮಯ ಆಗುತ್ತೆ. ವಾಹನಗಳು ಸಂಚರಿಸುವಾಗ ಏಳುವ ಧೂಳಿನಿಂದಾಗಿ ಜನ ಉಸಿರಾಡಲು ಕೂಡ ಪರದಾಡುವಂತಾಗಿದೆ. ರಸ್ತೆಯ ಈ ದುಸ್ಥಿತಿಯಿಂದ ಇಲ್ಲಿ ಪ್ರತಿದಿನ ಅಪಘಾತ ಸಂಭವಿಸ್ತಾ ಇದೆ. ಅದರಲ್ಲೂ ದ್ವಿಚಕ್ರ ವಾಹನದ ಚಾಲಕರು ಪ್ರಾಣವನ್ನ ಕೈಯಲ್ಲಿ ಹಿಡಿದು ಓಡಾಡಬೇಕಾಗುತ್ತೆ ಅನ್ನೋದು ಇವರ ದೂರು. ಒಂದ್ಸರಿ ಅಗ್ದು ತಿರ್ಗಾ ಒಂದ್ಸರಿ ಅಗ್ದಿರೋದು ಇದು ಸಮಸ್ಯೆ. ಅಂದ್ರೆ ಗಾಡಿ ಟ್ರಾಫಿಕ್ ಜಾಮು, ಮತ್ತೆ ಓಡಾಡಕ್ಕೆ ಆಗಲ್ಲ, ಗಾಡಿಗಳು ತೆಗಿಯಕ್ಕಾಗಲ್ಲ, ಲೇಡೀಸ್ ಕೈಯಲ್ಲಿ ಗಾಡಿ ತೆಗಿಯಕ್ಕಾಗಲ್ಲ. ಅದೇ ಸಮಸ್ಯೆ ಎಲ್ಲ. ಅರ್ಧಕ್ಕೆ ನಿಲ್ಲಿಸಿದ ಕಾಮಗಾರಿಯಿಂದ ವ್ಯಾಪಾರಸ್ಥರ ಪರಿಸ್ಥಿತಿಯಂತೂ ಹೇಳತಿರದಾಗಿದೆ. ರಸ್ತೆ ಅಗಿದು ಹಾಗೆ ಬಿಟ್ಟಿರೋದ್ರಿಂದ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ನೆಲಕಚ್ಚಿದೆ. ಅಂಗಡಿಗಳ ಒಳಗೆಲ್ಲ ಧೂಳು ತುಂಬಿಕೊಂಡಿದ್ದು ಗ್ರಾಹಕರು ಇತ್ತ ಸುಳಿಯಲು ಹಿಂಜರಿತಾ ಇದ್ದಾರೆ. ಆಮೇಲೆ ಸ್ವಲ್ಪ ಒಂದು ವಾರ ದಿವಸ ಬಿಟ್ಕೊಂಡು ಜಲ್ಲಿ ಹಾಕಿದ್ರು. ಜಲ್ಲಿ ಹಾಕಿದ್ಮೇಲೆ ಕಾಂಕ್ರೀಟ್ ಏನು ಹಾಕ್ಲಿಲ್ಲ, ಅದ್ರ ಮೇಲೆ ಈ ಬಿಟ್ಬಿಟ್ಟಿದ್ದಾರೆ. ಇವಾಗ ವಾಟರ್ ಸಪ್ಲೈಯರು ತಿರ್ಗಾ ಅಗ್ದಿದ್ದಾರೆ. ಇದನ್ನ ಕೆಲಸ ಮುಗಿಸೋದಕ್ಕೆ ಎಷ್ಟು ವರ್ಷ ಆಯ್ತದ ಗೊತ್ತಿಲ್ಲ. ಹಿಂಗೆಲ್ಲ ಮಾಡ್ತಾ ಇದಾರೆ. ಬೇಗ ಬೇಗ ಕೆಲಸ ಮಾಡಿ ಮುಗಿಸ್ಕೊಟ್ರೆ ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಷ್ಟೇ. ದಿವಸ ಬೀಳ್ತಾರೆ, ಹೇಳ್ತಾರೆ, ಅದು ನೋಡ ಅದು ಮುಚ್ಚಿಬಿಟ್ಟಾರೆ. ಊರೆಲ್ಲ ಸುತ್ತಾಕ್ಬೇಕು, ಇಲ್ಲಿ ಹೋಗಕ್ಕಾಗಲ್ಲ. ಪ್ರಾಬ್ಲಮ್, ತುಂಬಾ ಪ್ರಾಬ್ಲಮ್. MLA ಕೃಷ್ಣಪ್ಪ ಅವ್ರು ಬೇಗ ಬೇಗ ನಿಂತ್ಕೊಂಡು ಮಾಡಿಸ್ಬೇಕು ಕೆಲಸ. ಅವರು ಈ ಕಡೆ ಕೇರ್ ತಗೊಳಲ್ಲ. ಬೇಗ ಬೇಗ ಕೆಲಸ ಮಾಡಿ ಮುಗಿಸ್ಕೊಟ್ರೆ ಜನಗಳಿಗೆ ಅನುಕೂಲ ಮಾಡ್ಬೇಕು. ಇನ್ನು ರಸ್ತೆ ಬದಿಯ ಮನೆಗಳಲ್ಲಿ ವಾಸಿಸುವ ಜನರಿಗೆ ಧೂಳಿನಿಂದ ಕೆಮ್ಮು, ಅಸ್ತಮದಂತಹ ಆರೋಗ್ಯ ಸಮಸ್ಯೆಗಳು ಶುರುವಾಗಿದೆ. ಇನ್ನು ಬೇಜವಾಬ್ದಾರಿ ಅಧಿಕಾರಿಗಳಿಂದಾಗಿ ಇಲ್ಲಿನ ಜನ ತಮ್ಮ ಆರೋಗ್ಯ ಮತ್ತು ಜೀವನವನ್ನೇ ನಾಶ ಮಾಡಿಕೊಳ್ಳುವಂತಾಗಿದೆ. ಪ್ರತಿದಿನ ಸಾವಿರಾರು ಜನ ಇದೇ ರಸ್ತೆಯನ್ನ ಅವಲಂಬಿಸಿದ್ದಾರೆ. ಆದ್ರೂ ಅಧಿಕಾರಿಗಳು ಮಾತ್ರ ರಸ್ತೆ ದುರಸ್ತಿ ಮಾಡಲು ವಿಳಂಬ ಮಾಡ್ತಿದ್ದಾರೆ. ಏನಾದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣವೇ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕಾಗಿದೆ ಅನ್ನೋದು ಸ್ಥಳೀಯರು ಹಾಗೂ ವಿಜಯ ಟೈಮ್ಸ್ನ ಆಗ್ರಹ. ಕ್ಯಾಮರಾಮನ್ ತಾಯಪ್ಪ ಜೊತೆ ಸಿಟಿಜನ್ ಜರ್ನಲಿಸ್ಟ್ ವಿಜಯ ಶಂಕರಪ್ಪ, ವಿಜಯ ಟೈಮ್ಸ್, ಬೆಂಗಳೂರು.